ಇನ್ನು ಬಳ್ಳಾರಿಯ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬಿಜೆಪಿಯವರು ರೆಸ್ಟ್ಲೆಸ್ ಆಗಿದ್ದಾರೆ. ಎಲ್ಲೆಲ್ಲಿ ಏನೇನು ಆಗಿದೆ ಅನ್ನೋ ನೋಡೋದೇ ಅವರ ಕೆಲಸ ಆಗಿದೆ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ. ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲಾ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಕಡೆನೂ ಇಂಥ ರೀತಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ. ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲಾ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಕಡೆನೂ ಇಂಥ ರೀತಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ. ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲಾ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಕಡೆನೂ ಇಂಥ ರೀತಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ. ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲಾ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಕಡೆನೂ ಇಂಥ ರೀತಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ. ಹೋಗಿ ಅದೇನು ಇನ್ನು ಬಳ್ಳಾರಿಯ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬಿಜೆಪಿಯವರು ರೆಸ್ಟ್ಲೆಸ್ ಆಗಿದ್ದಾರೆ. ಎಲ್ಲೆಲ್ಲಿ ಏನೇನು ಆಗಿದೆ ಅನ್ನೋ ನೋಡೋದೇ ಅವರ ಕೆಲಸ ಆಗಿದೆ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ. ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲಾ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಕಡೆನೂ ಇಂಥ ರೀತಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ. ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲಾ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಕಡೆನೂ ಇಂಥ ರೀತಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ. ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲಾ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಕಡೆನೂ ಇಂಥ ರೀತಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ. ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲಾ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಕಡೆನೂ ಇಂಥ ರೀತಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ. ಹೋಗಿ ಅದೇನು ಇನ್ನು ಬಳ್ಳಾರಿಯ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬಿಜೆಪಿಯವರು ರೆಸ್ಟ್ಲೆಸ್ ಆಗಿದ್ದಾರೆ. ಎಲ್ಲೆಲ್ಲಿ ಏನೇನು ಆಗಿದೆ ಅನ್ನೋ ನೋಡೋದೇ ಅವರ ಕೆಲಸ ಆಗಿದೆ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ. ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲಾ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಕಡೆನೂ ಇಂಥ ರೀತಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ. ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲಾ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಕಡೆನೂ ಇಂಥ ರೀತಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ. ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ.
ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲಾ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಕಡೆನೂ ಇಂಥ ರೀತಿಯ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ, ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲಾ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಕಡೆನೂ ಇಂಥ ರೀತಿಯ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ, ಹೋಗಿ ಅದೇನು ಇನ್ನು ಬಳ್ಳಾರಿಯ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬಿಜೆಪಿಯವರು ರೆಸ್ಟ್ಲೆಸ್ ಆಗಿದ್ದಾರೆ. ಎಲ್ಲೆಲ್ಲಿ ಏನೇನ್ ಆಗಿದೆ ಅನ್ನೋ ನೋಡೋದೇ ಅವರ ಕೆಲಸ ಆಗಿದೆ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ, ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲಾ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಕಡೆನೂ ಇಂಥ ರೀತಿಯ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ, ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲಾ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಕಡೆನೂ ಇಂಥ ರೀತಿಯ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ, ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲಾ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಕಡೆನೂ ಇಂಥ ರೀತಿಯ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ, ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲಾ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಕಡೆನೂ ಇಂಥ ರೀತಿಯ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ, ಹೋಗಿ ಅದೇನು ಇನ್ನು ಬಳ್ಳಾರಿಯ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬಿಜೆಪಿಯವರು ರೆಸ್ಟ್ಲೆಸ್ ಆಗಿದ್ದಾರೆ. ಎಲ್ಲೆಲ್ಲಿ ಏನೇನ್ ಆಗಿದೆ ಅನ್ನೋ ನೋಡೋದೇ ಅವರ ಕೆಲಸ ಆಗಿದೆ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ, ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲಾ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಕಡೆನೂ ಇಂಥ ರೀತಿಯ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ, ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲಾ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಕಡೆನೂ ಇಂಥ ರೀತಿಯ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ, ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲಾ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಕಡೆನೂ ಇಂಥ ರೀತಿಯ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ, ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲಾ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಕಡೆನೂ ಇಂಥ ರೀತಿಯ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ, ಹೋಗಿ ಅದೇನು